ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಜನರ ಸ್ಪಂದನೆ ಉತ್ತಮವಾಗಿ ಸಿಗ್ತಾ ಇದೆ. ಮಹಿಳೆಯರು ಪುರುಷರು ಹೆಚ್ಚಿನ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ, ಮಹಿಳೆಯರು ಅದೇ ರೀತಿಯಾಗಿ ಪುರುಷರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ವರ್ಕೌಟ್ ಆಗಿವೆ, ಅದೆಲ್ಲವೂ ಮತವಾಗಿ ಕನ್ವರ್ಟ್ ಆಗಿದೆ. ಬರಗಾಲದಲ್ಲೂ ಜನ ಖುಷಿಯಾಗಿರೋದಕ್ಕೆ ಕಾರಣವೇ ಈ ಗ್ಯಾರಂಟಿಗಳು. ಈ ಬಾರಿ ಅಭಿವೃದ್ಧಿಗಾಗಿ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ TV5 ಕನ್ನಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲೂ ಕೂಡ ಸಂಚಾರವನ್ನು ಮಾಡಿ ಮತಯಾಚನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ನಮ್ಮ ಜೊತೆಲಿದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದನ್ನ ಅವ್ರ ಮುಖಾಂತರನೇ ಕೇಳೋಣ. ಸರ್, ಇವತ್ತು ನಿರಂತರವಾಗಿ ಕಳೆದ 2 ತಿಂಗಳಿಂದ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನ ಮಾಡಿ ಪ್ರಚಾರವನ್ನ ಮಾಡ್ತಿದ್ರಿ. ಇವತ್ತು ಕೂಡ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಿದ್ರಿ. ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಈ ದಿನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿ ಊರುಗಳಿಗೂ ಹೋಗಿ ಮತ ಪ್ರಚಾರ ಮಾಡ್ತಿದ್ವಿ. ಹೋದ ಕಡೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನನ್ನ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರು, ಬಂಧುಗಳು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಈ ಪ್ರತಿ ಬಾರಿ ಪ್ರತಿ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಪೂರ್ಣಕುಂಭ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ನಿಮ್ಮ ಪರವಾಗಿದ್ದಾರೆ ಅಂತ ಅನ್ಸುತ್ತಾ ಸರ್? ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಗ್ಯಾರಂಟಿ 5 ಪಂಚ ಗ್ಯಾರಂಟಿ ಏನು ಕೊಟ್ಟಿದ್ರು ಆ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ. ಅವ್ರಿಗೆ ಈ ಬರಗಾಲದಲ್ಲಿ 120 ವರ್ಷ ಆಗಿದ್ದದು ಈ ಥರ ಬರ ಬಂದು ಈ ಬರದಲ್ಲೂ ಅವ್ರಿಗೆ ಅನುಕೂಲ ಆಗ್ತದೆ. ಎಲ್ಲರೂ ಖುಷಿಯಾಗಿದ್ದಾರೆ. ಮಧ್ಯಮ ವರ್ಗದವ್ರಿಗೆ ಅಷ್ಟು ಸಿಕ್ಕಿದಾಗ ಒಂದು 5,000 ರಿಂದ 6,000 ರೂಪಾಯಿ ಮನೆಗೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ಬಡ್ಜೆಟ್ನಲ್ಲಿ ಲಾಸ್ಟ್ ಇಯರ್ 36,000 ಕೋಟಿನ ಎಕ್ಸ್ಪೆಂಡಿಚರ್ ಮಾಡಿದೆ. ನೆಕ್ಸ್ಟ್ ಇಯರ್ಗೂ 60,000 ಕೋಟಿ ಇಟ್ಟಿದೆ. ಬಡವರ ಪಕ್ಷ, ದೀನದಲಿತರ ಪಕ್ಷ. ಹಂಗಾಗಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಅದರಿಂದ ಕಾಂಗ್ರೆಸ್ ಪಕ್ಷದ ಯಾರೇ ಬಂದರೂ ಅವರು ಬಂದು ಭಾಗವಹಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅವರಿಗೆ ಯಾತಕ್ಕಾಗಿ ಮತವನ್ನು ನೀಡಬೇಕು ಅನ್ನೋದು ಕೂಡ ಒಂದು ಚರ್ಚೆ ನಡೀತಾ ಇದೆ ಸರ್. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಸ್ಟಾರ್ ಚಂದ್ರು ಇನ್ನು ಈಗ ಹೊಸ್ದಾಗಿ ಬಂದಿದ್ದಾನೆ, ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದಾನೆ. ನಿಮ್ಮ ಕಷ್ಟ ಸುಖಗಳು ಅರಿತು ನಮ್ಮ ನಾಯಕರುಗಳ ಜೊತೆ ಸೇರಿ ನಮ್ಮ ಎಲ್ಲ ಈಗ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ಇನ್ನೂ 4 ವರ್ಷ ಸರ್ಕಾರ ಇರ್ತದೆ. ಸರ್ಕಾರ ಇದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಹೊಸ ಯೋಜನೆ ತರಕ್ಕೆ ಅನುಕೂಲ ಆಯ್ತದೆ. ಈಗಾಗಲೇ ಫ್ಯಾಕ್ಟ್ರಿ ತಂದಿದ್ದೇವೆ, ಯೂನಿವರ್ಸಿಟಿ ತಂದಿದ್ವಿ, ಬೃಂದಾವನ ಹೈಟೆಕ್ ಬೃಂದಾವನ ಮಾಡೋಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಎಜುಕೇಷನ್ಗೆ ಇದೆ, KRS ನಾಲಾ ಆಧುನೀಕರಣ ಮಾಡೋಕ್ಕೆ ಇದು ಮಾಡಿದೆ. ಈ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಹಾಸ್ಪಿಟ್ಲ್ ಕಟ್ಟೋದು, ನೆಕ್ಸ್ಟ್ ಇಂಡಸ್ಟ್ರಿ ತರಬೇಕು ಅನ್ನೋ ಕನಸು ಎಲ್ಲರಿಗಿದೆ. ಅದಕ್ಕೋಸ್ಕರ ಮತ ಹಾಕ್ಬೇಕು ಅಂತ ಕೇಳ್ತೀನಿ. ಇನ್ನು ತಮ್ಮ ಪರವಾಗಿ ರಾಹುಲ್ ಗಾಂಧಿ ಅವರು 17ನೇ ತಾರೀಕು ಬರ್ತಾ ಇದ್ದಾರೆ. ಹೇಗಿರುತ್ತೆ ಸರ್ ಅವತ್ತಿನ ಸಮಾವೇಶ? ಅದ್ದೂರಿಯಾಗೆ ಸಮಾವೇಶ ಮಾಡುವ. ಅವ್ರು ಬಂದರೆ ನಮಗೆ ಹೆಚ್ಚಿನ ಇದರಲ್ಲಿ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳೇನಿದೆ ಅದೆಲ್ಲನೂ ಬಂದು ಅನೌನ್ಸ್ ಮಾಡ್ತಾರೆ. ಅದರಿಂದ ನಮಗೆ ಅನುಕೂಲ ಆಗ್ತದೆ. ಸರ್, ಸ್ಟಾರ್ ಚಂದ್ರು ಅವರು ಉದ್ಯಮಿಯಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು. ಅಲ್ಲಿಗೆ ಏನು ಹಳ್ಳಿಗಳ ಏನು ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಇಲ್ಲಿ ಬಡವರ ಸಮಸ್ಯೆಗಳು ಅರ್ಥ ಇಲ್ಲ, ಅವ್ರಿಗೆ ಅರಿವಿಲ್ಲ ಅನ್ನೋದ್ರ ಬಗ್ಗೆ ಕೂಡ ವಿರೋಧಿಗಳು ಮಾತನಾಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ನನ್ನ ಜಿಲ್ಲೆಯ ರೈತರ ಕಷ್ಟ ಏನನ್ನೋದು ನನಗೆ ಗೊತ್ತು. ನಾನೊಬ್ಬ ರೈತರ ಮಗಾಗಿ, ನಾನು PUC ವರೆಗೂ ರೈತರ ಮಕ್ಕಳು, ನಾವೆಲ್ಲ ರೈತರುಗಳ ಜೊತೆ ವ್ಯವಸಾಯ ಮಾಡಿದು ಬೆಳೆ ಬೆಳೆದು ಎಲ್ಲದೂ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ರೈತರ ಕಷ್ಟ ಏನಂತ ನನಗೆ ಎಲ್ಲರಿಗಿಂತ ಚೆನ್ನಾಗಿ ಅರ್ತಿದ್ದೀನಿ. ಸೊ ಒಟ್ಟಾರೆ ಸರ್, ಇದೆಲ್ಲವನ್ನು ನೋಡಿದ್ರೆ ಕಳೆದ 2 ತಿಂಗಳಿಂದ ನಿರಂತರವಾಗಿ ಪ್ರಚಾರ ಮಾಡ್ತಿದ್ದೀರಿ. ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಹೇಗಿದೆ? ನಾನು ಬಂದಾಗ ಏನೋ ಅಂತ ಒಂದು ಸ್ವಲ್ಪ ಡೌಟಲ್ಲಿದ್ದೆ. ಈಗ 100ಕ್ಕೆ 100 ಗೆಲ್ತೀನಿ ಅನ್ನೋದು ನನಗೆ ಆತ್ಮವಿಶ್ವಾಸ ಹೆಚ್ಚಿದೆ. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಾಡಿನ ತಾಯಂದ್ರು ಅಡ್ಡದಾರಿ ಹಿಡಿದಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತಿರೋ ಸರ್? ನನಗೆ ಆ ಸುದ್ದಿ ಬೇಡ. ಇಲ್ಲಿ ಬಂದಿದ್ದೀನಿ ಪ್ರಚಾರಕ್ಕೆ, ಮೇಲ್ಕೋಟೆ ಕ್ಷೇತ್ರಕ್ಕೆ. ಮತದಾರರ ಹತ್ರ ನಾನು ಕೇಳ್ಕೊಳ್ಳೋದಷ್ಟೇ, ನಾನು ಗೆಲ್ಲಿಸಿ ಸೆಂಟ್ರಲ್ಗೆ ಕಳಿಸಿ ಅಲ್ಲಿ ಏನೇನು ಅನುದಾನ ತರ್ಬೋದು ಅದು ತರ್ತೀನಿ. ನಿಮಗೆ
ನಮ್ಮ ನಾಯಕರುಗಳ ಜೊತೆ ಸೇರಿ ಎಲ್ಲ ನಮ್ಮ ಶಾಸಕರುಗಳ ಜೊತೆ ಸೇರಿ ನಮ್ಮ ದೊಡ್ಡವರು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಚಲವಣ್ಣವರು ಎಲ್ಲ ನಮ್ಮ ಶಾಸಕರ ಜೊತೆ ಸೇರಿ ಕೆಲಸ ಮಾಡ್ತೀನಿ. ನನಗೊಂದು ಅವಕಾಶ ಮಾಡಿಕೊಡಿ, ನಿಮ್ಮ ಮನೆ ಮಗ ನಿಮ್ಮ ಮಗ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು. ನಾನು ಇಲ್ಲಿಯ ರೈತರ ಮಗನಾಗಿದ್ದೇನೆ ಮತ್ತು ಈ ಮಣ್ಣಿನ ಮಗನಾಗಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ನನ್ನನ್ನು ಸೆಂಟ್ರಲ್ಗೆ ಆಯ್ಕೆ ಮಾಡಿ ಕಳಿಸಿ ಅನ್ನೋ ಒಂದು ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡೆಯ TV5 ಕನ್ನಡ, ಮಂಡ್ಯ.